ಜೋಳ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಸ್ವೀಟ್ ಜೋಳ. ಇದರಲ್ಲಿ ಸ್ವೀಟ್ ಕಾರ್ನ್ಗಳು ಮಾಡ್ಕೋಬೋದು, ಪಲಾವ್ಗಳ ಮಾಡ್ಕೋಬೋದು, ತುಂಬ ವೆರೈಟಿಯಾಗಿ ಅಡುಗೆಗಳನ್ನು ಮಾಡಿ ತಿನ್ಬೋದು. ಈ ರೀತಿಯಾಗಿ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿ ಮಾಡಿಕೊಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಜೋಳನ ತಂದ ತಕ್ಷಣ ಬಿಡಿಸ್ಬಿಟ್ಟು ಈ ಥರ ಒಂದು 2 ಲೇಯರ್ ತೆಗೆದ್ರೆ ಸಾಕು, ನೀಟಾಗಿ ಎಲ್ಲ ಎಳೆ ಎಳೆಯಾಗಿ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು, ಈ ಥರ ಕೈಯಲ್ಲಿ 1-2 ಲೈನ್ ಬಿಡಿಸ್ಕೊಂಡ್ರೆ ಸಾಕು, ಒಂದು 5 ನಿಮಿಷನೂ ಬೇಡ, ಜೋಳನ ಬಿಡಿಸ್ಬಿಡ್ಬೋದು ತುಂಬ ಸುಲಭವಾಗಿ. ನೋಡಿ, ಇದೇ ರೀತಿಯಾಗಿ 2 ಎಳೆ ತೆಗೆದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಬರ್ತಾ ಇದೆ ನೋಡಿ. ಇದೇ ರೀತಿಯಾಗಿ ಒಂದು ಜೋಳ ಬಿಡಿಸ್ಬೋದು. ನಾವು ಅಂಗಡಿಗಳಲ್ಲಾದರೆ ಒಂದು ಜೋಳ ಬಿಡಿಸಿ ಒಂದು ಪ್ಯಾಕೆಟ್ಗಿಂತ ಜಾಸ್ತಿ ಆಗುತ್ತೆ. ಆ ಒಂದು ಪ್ಯಾಕೆಟಿಗೆ ನಾವು 60 ರೂಪಾಯಿ ಪೇ ಮಾಡಬೇಕಾಗತ್ತೆ. ಆದರೆ ಇಲ್ಲಿ 1-2 ಪ್ಯಾಕೆಟ್ ಆಗುವಷ್ಟು ಒಂದು ಜೋಳದಲ್ಲಿ ಸಿಗುತ್ತೆ. ಈ ಥರ ಬಿಡಿಸಿ ಕೂಡ ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿ ಕೊಡ್ಬೋದು. ಒಂದು ಜೋಳಕ್ಕೆ 20 ರೂಪಾಯಿ 25 ರೂಪಾಯಿ ಇರುತ್ತೆ. ಇದನ್ನೇ ಅವರು 60 ರೂಪಾಯಿಗೆ ಮಾರ್ತಾರೆ ಬಿಡಿಸ್ಬಿಟ್ಟು. ನಮಗೆ ಈ ಜೋಳ ತಂದು ಈ ಥರ ಬಿಡಿಸಿ ನಾವು ಸ್ನ್ಯಾಕ್ಸ್ಗಳು ಮಾಡಿದರೆ ಒಳ್ಳೆ ವರ್ತ್ ಆಗುತ್ತೆ. ಬಿಡಿಸಿರೋದನ್ನ ತೊಗೊಂಬಂದರೆ ನಮಗೆ ಲಾಸ್ ಆಗುತ್ತೆ. ಬನ್ನಿ, ಇವಾಗ ಒಂದು ಪ್ಲೇಟ್ ತುಂಬ ಬಂದಿದೆ ಜೋಳ. ಇದನ್ನು ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ಮಾಡೋಣ. ಈ ಜೋಳನ ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಸ್ಕೋಬೇಕು ಈ ನೀರು. ಇದು ಜೋಳ ಬೇಯೋದು ಜಾಸ್ತಿ ಟೈಮ್ ಬೇಡ, ಬೇಗ ಬೇಯುತ್ತೆ. ಒಂದು ಕಡಾಯಿ ತೊಗೊಂಡಿದ್ದೀನಿ, 2 ಚಮಚ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ, ಒಂದು ಅರ್ಧ ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ, ಹಾಗೆ ಒಂದು ಅರ್ಧ ಟೊಮೆಟೊ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನೋಡಿ. ಇವಾಗ ಜೋಳ ಕೂಡ ಚೆನ್ನಾಗಿ ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಈ ಜೋಳವನ್ನು ಈ ಒಗ್ಗರಣೆ ರೆಡಿಯಾಗಿದೆಯಲ್ಲ, ಇದಕ್ಕೆ ನಾವು ಹಾಕ್ಕೊಳ್ಳೋಣ. ತುಂಬ ಸಿಂಪಲ್ ಆಗಿರುವ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಿಮ್ಮ ಹತ್ರ ಕಾಯಿ ತುರಿ ಏನಾದರೂ ಇದ್ದರೆ ಆ ಟೈಮಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೋದು. ಇದನ್ನು ಪಲ್ಯ ರೀತಿ ಆದರೂ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಬೌಲಲ್ಲಿ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿ. ಈಗ ನಿಮಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕಿದ್ರೆ ಟೊಮೆಟೊ ಹಾಕೋದು ಬದಲು ಟೊಮೆಟೊ ಸಾಸ್ ಹಾಕಿ ನೀವು ಕೊಡ್ಬೋದು, ಮಕ್ಕಳಿಗೆ ಇಷ್ಟ ಆಗುತ್ತೆ. ನಾನಿಲ್ಲಿ 1 ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು, ಇದನ್ನು ನಂತರ ಮಾಡಿಕೊಳ್ಬೇಕು ನೋಡಿ. ಇವಾಗ ಎಷ್ಟು ಬೇಗ ಜೋಳದ ಸ್ನ್ಯಾಕ್ಸ್ ರೆಡಿ ಆಯಿತು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಎಣ್ಣೆ ಬದಲು ಬಟರ್ ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಕರವಾದ, ತುಂಬ ಸುಲಭವಾದ ಸ್ನ್ಯಾಕ್ಸ್ ರೆಡಿ ಆಯಿತು. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.